ಯಾದಗಿರಿಯ ಲುಂಬಿನಿ ಗಾರ್ಡನ್ನಲ್ಲಿ ದೆವ್ವದ ಭೀತಿ ಹಿನ್ನೆಲೆಯಲ್ಲಿ ಜನ ಬರೋರು ಕಮ್ಮಿ ಆಗಿದ್ದಾರೆ. ಇದರಿಂದಾಗಿ DSS ಸಂಘಟನೆ ಪ್ರತಿಭಟನೆ ಮಾಡಿದೆ. ಯಾರೋ ಈ ರೀತಿ ಸುಳ್ಳು ವದಂತಿ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಈ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಲುಂಬಿನಿ ಕೆರೆಯಲ್ಲಿ ದೆವ್ವದ ವದಂತಿ ಆಗ್ಬಿರ್ತಕ್ಕಂಥ ಹಿನ್ನೆಲೆ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿರ್ತಕ್ಕಂಥದ್ದು. ಏನು ತಾವು ನೋಡ್ತಾ ಇದ್ದೀರಿ, ಇದೇ ಒಂದು ಗಾರ್ಡನ್ ಅಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಗಾರ್ಡನ್ ಅಂದ್ರೆ 10 ಎಕರೆ ವಿಶಾಲವಾದ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಗಾರ್ಡನ್ಗೆ ನಿತ್ಯವೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಜನರು ಬಂದು ಈ ಒಂದು ಗಾರ್ಡನ್ನಲ್ಲಿ ಸೌಂದರ್ಯವನ್ನು ಸವಿಯುವಂಥ ಕೆಲಸವನ್ನು ಮಾಡಿದ್ರೆ ಇದೇ ಒಂದು ಗಾರ್ಡನ್ಗೆ ಬಂದು, ಯಾಕೆಂತಂದ್ರೆ ಈ ಒಂದು ಸಿಟಿ ಜನರಿಗೆ ಯಾವುದೇ ಒಂದು ಮೋಜು ಮಸ್ತಿ ಆಗಿರ್ಬೋದು ಮತ್ತು ಇನ್ಯಾವುದಕ್ಕೂ ಕೂಡ ಯಾವುದೇ ಒಂದು ಜಾಗ ಇಲ್ಲದೆ ಇರೋ ಕಾರಣಕ್ಕಾಗಿ ಇದೇ ಒಂದು ಗಾರ್ಡನ್ಗೆ ಬಂದು ಇಲ್ಲಿ ಸಾಕಷ್ಟು ಸಮಯವನ್ನು ಸ್ಪೆಂಡ್ ಮಾಡ್ತಾರೆ. ಆದರೆ ಈ ಒಂದು ಗಾರ್ಡನ್ನಲ್ಲಿ ದೆವ್ವ ಇದೆ ಅಂತಕ್ಕಂಥ ಒಂದು ವದಂತಿಯನ್ನು ಕಿಡಿಗೇಡಿಗಳು ಹಬ್ಬಿಸಿರ್ತಕ್ಕಂಥ ಈ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗಾರ್ಡನ್ಗೆ ಯಾರು ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆಗೆ ಏನು ಈ ಒಂದು ಗಾರ್ಡನ್ನಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಆದರೆ ಈ ಒಂದು ಬೋಟಿಂಗು ಕೂಡ ಜನ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಏನು ಗಾರ್ಡನ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿ ಸಾಕಷ್ಟು ಹೋರಾಟವನ್ನು ತೋರ್ಕೊಳ್ತಾ ಇರೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇದೇ ಒಂದು ಆ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಏನು ಟಿಕೆಟನ್ನು ಕೊಡ್ತಾರೆ, ಆ ಟಿಕೆಟ್ ಮೇಲೆ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಳವನ್ನು ನೀಡುವಂಥ ಕೆಲಸಗಳಾಗ್ತವೆ. ಆದರೆ ಈ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯೂ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಿರ್ತಕ್ಕಂಥ ಹಿನ್ನೆಲೆ ಈ ಒಂದು ಜನರು ಕೂಡ ಸಾಕಷ್ಟು ಈಗ ಇಲ್ಲಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಖುದ್ದು ಈ ಒಂದು ಗಾರ್ಡನ್ ನೀರು ಟಿಕೆಟ್ ಕೌಂಟರ್ ಇದೆ, ಕೌಂಟರ್ನಲ್ಲಿ ಇರ್ತಕ್ಕಂಥವ್ರು ಈಗ ಪ್ರತಿದಿನ ಎಷ್ಟು ಟಿಕೆಟ್ಗಳನ್ನು ಕೊಡ್ತಿದ್ರು ಮತ್ತು ಈಗ ಎಷ್ಟು ಟಿಕೆಟ್ಗಳಿಂದ ಹೋಗ್ತಿದ್ದಾರೆ ಅನ್ನೋದನ್ನ ಖುದ್ದು ಅವರನ್ನೇ ಕೇಳ್ತಾ ಹೋಗ್ತೀವಿ. ಸರ್, ಈಗ ನೀವು ಪ್ರತಿದಿನ ಇಲ್ಲಿ ಎಷ್ಟು ಜನ ಬರ್ತಿದ್ರು ಮತ್ತು ಈ ದೆವ್ವದ ವದಂತಿ ಹಬ್ಬಿದ ಮೇಲೆ ಎಷ್ಟು ಜನ ಬರ್ತಿದ್ದಾರೆ? ಹೇಗೆ ಆವಾಗ ಒಂದು 200-250 ಜನ ಬರ್ತಿದ್ರು. ಈಗ ವದಂತಿಯಿಂದಾಗಿ ಒಂದು 150-200 ಹೊರಗ ಜನ ಬರ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ನಮ್ಗೆ ಸಂಬಳದ ಒಂದು ಕೊರತೆ ಉಂಟಾಗ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲ, ಈಗ ಡೈಲಿ ಇಷ್ಟೊತ್ತಿಗೆ ಎಷ್ಟು ಜನ ಇವತ್ತೆಲ್ಲ ದೀಪಾವಳಿ ಇಷ್ಟೊತ್ತಿಗೆ ಬರ್ತಿದ್ರು, ಒಂದು 60-70 ಜನನೂ ಬರ್ತಿದ್ರು. ಏನಿಲ್ಲ, ಒಂದು 15-20 ಜನ ಬಂದರು ಅಷ್ಟೇ. ಈಗ ನಿಮ್ಗೆ ಸಂಬಳ ಆಗೋದು ಕಷ್ಟ. ಈ ಹಿಂಗೆ ಮುಂದೆ ಬರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಸಂಬಳ ಆಗೋದನ್ನು ಭಾಳ ಕಷ್ಟ ಆಗ್ತದೆ. ಇದು ಏನು ಇಲ್ಲಿರ್ತಕ್ಕಂಥ ಗಾರ್ಡನ್ ಟಿಕೆಟ್ ಸಿಬ್ಬಂದಿ ಕೂಡ ಹೇಳ್ತಕ್ಕಂಥದ್ದು, ಇಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಜನ ಬಂದು ಟಿಕೆಟ್ ಅನ್ನ ಪಡೆದು ಗಾರ್ಡನ್ಗೆ ಹೋಗ್ತಾ ಇದ್ರು. ಆದ್ರೆ ಏನು ಈ ದೆವ್ವದ ವದಂತಿ ಆಗ್ತಿದೆ, ಈ ದೆವ್ವದ ವದಂತಿ ಆಗ್ತಿದ ಮೇಲೆ ಇಲ್ಲಿ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಮಗೆ ಸಂಬಳ ಆಗೋದು ಕೂಡ ಕಷ್ಟ ಅಂತಕ್ಕಂಥ ಒಂದು ನೋವಿನ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯ ಲುಂಬಿನಿ ಗಾರ್ಡನ್ನಲ್ಲಿ ದೆವ್ವದ ಭೀತಿ ಹಿನ್ನೆಲೆಯಲ್ಲಿ ಜನ ಬರೋರು ಕಮ್ಮಿ ಆಗಿದ್ದಾರೆ. ಇದರಿಂದಾಗಿ DSS ಸಂಘಟನೆ ಪ್ರತಿಭಟನೆ ಮಾಡಿದೆ. ಯಾರೋ ಈ ರೀತಿ ಸುಳ್ಳು ವದಂತಿ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಈ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಲುಂಬಿನಿ ಕೆರೆಯಲ್ಲಿ ದೆವ್ವದ ವದಂತಿ ಆಗ್ಬಿರ್ತಕ್ಕಂಥ ಹಿನ್ನೆಲೆ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿರ್ತಕ್ಕಂಥದ್ದು. ಏನು ತಾವು ನೋಡ್ತಾ ಇದ್ದೀರಿ, ಇದೇ ಒಂದು ಗಾರ್ಡನ್ ಅಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಗಾರ್ಡನ್ ಅಂದ್ರೆ 10 ಎಕರೆ ವಿಶಾಲವಾದ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಗಾರ್ಡನ್ಗೆ ನಿತ್ಯವೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಜನರು ಬಂದು ಈ ಒಂದು ಗಾರ್ಡನ್ನಲ್ಲಿ ಸೌಂದರ್ಯವನ್ನು ಸವಿಯುವಂಥ ಕೆಲಸವನ್ನು ಮಾಡಿದ್ರೆ ಇದೇ ಒಂದು ಗಾರ್ಡನ್ಗೆ ಬಂದು, ಯಾಕೆಂತಂದ್ರೆ ಈ ಒಂದು ಸಿಟಿ ಜನರಿಗೆ ಯಾವುದೇ ಒಂದು ಮೋಜು ಮಸ್ತಿ ಆಗಿರ್ಬೋದು ಮತ್ತು ಇನ್ಯಾವುದಕ್ಕೂ ಕೂಡ ಯಾವುದೇ ಒಂದು ಜಾಗ ಇಲ್ಲದೆ ಇರೋ ಕಾರಣಕ್ಕಾಗಿ ಇದೇ ಒಂದು ಗಾರ್ಡನ್ಗೆ ಬಂದು ಇಲ್ಲಿ ಸಾಕಷ್ಟು ಸಮಯವನ್ನು ಸ್ಪೆಂಡ್ ಮಾಡ್ತಾರೆ. ಆದರೆ ಈ ಒಂದು ಗಾರ್ಡನ್ನಲ್ಲಿ ದೆವ್ವ ಇದೆ ಅಂತಕ್ಕಂಥ ಒಂದು ವದಂತಿಯನ್ನು ಕಿಡಿಗೇಡಿಗಳು ಹಬ್ಬಿಸಿರ್ತಕ್ಕಂಥ ಈ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗಾರ್ಡನ್ಗೆ ಯಾರು ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆಗೆ ಏನು ಈ ಒಂದು ಗಾರ್ಡನ್ನಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಆದರೆ ಈ ಒಂದು ಬೋಟಿಂಗು ಕೂಡ ಜನ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಏನು ಗಾರ್ಡನ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿ ಸಾಕಷ್ಟು ಹೋರಾಟವನ್ನು ತೋರ್ಕೊಳ್ತಾ ಇರೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇದೇ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಏನು ಟಿಕೆಟನ್ನು ಕೊಡ್ತಾರೆ, ಆ ಟಿಕೆಟ್ ಮೇಲೆ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಳವನ್ನು ನೀಡುವಂಥ ಕೆಲಸಗಳಾಗ್ತವೆ. ಆದರೆ ಈ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯೂ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಿರ್ತಕ್ಕಂಥ ಹಿನ್ನೆಲೆ ಈ ಒಂದು ಜನರು ಕೂಡ ಸಾಕಷ್ಟು ಈಗ ಇಲ್ಲಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಖುದ್ದು ಈ ಒಂದು ಗಾರ್ಡನ್ ನೀರು ಟಿಕೆಟ್ ಕೌಂಟರ್ ಇದೆ, ಕೌಂಟರ್ನಲ್ಲಿ ಇರ್ತಕ್ಕಂಥವ್ರು ಈಗ ಪ್ರತಿದಿನ ಎಷ್ಟು
ಆ ಟಿಕೆಟ್ಗಳನ್ನ ಕೊಡ್ತಿದ್ರು. ಮತ್ತೆ ಈಗ ಎಷ್ಟು ಟಿಕೆಟ್ಗಳಿಂದ ಹೋಗ್ತಿದ್ದಾವೆ ಅನ್ನೋದನ್ನ ಖುದ್ದು ಅವರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗ ನೀವು ಪ್ರತಿದಿನ ಇಲ್ಲಿ ಎಷ್ಟು ಜನ ಬರ್ತಿದ್ರು ಮತ್ತು ಈ ದೆವ್ವದ ವದಂತಿ ಹಬ್ಬಿದ ಮೇಲೆ ಎಷ್ಟು ಜನ ಬರ್ತಿದ್ದಾರೆ? ಹೇಗೆ? ಆವಾಗ ಒಂದು 200-250 ಜನ ಬರ್ತಿದ್ರು. ಈಗ ವದಂತಿಯಿಂದಾಗಿ ಒಂದು 150-200 ಒಳಗ ಹೊರಗ ಜನ ಬರ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ನಮ್ಗೆ ಸಂಬಳದ ಒಂದು ಕೊರತೆ ಉಂಟಾಗ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲ, ಈಗ ಡೈಲಿ ಇಷ್ಟೊತ್ತಿಗೆ ಎಷ್ಟು ಜನ ಇರ್ತಿದ್ವಿ ಮತ್ತೆಲ್ಲ ಜಿಪ್ಪು ಇಷ್ಟೊತ್ತಿಗೆ ಬರ್ತಿದ್ರು ಒಂದು 60-70 ಜನನೂ ಬರ್ತಿದ್ರು. ಏನಿಲ್ಲ, ಒಂದು 15-20 ಜನ ಬಂದರು ಅಷ್ಟೇ. ಈಗ ನಿಮ್ಗೆ ಸಂಬಳ ಆಗೋದು ಕಷ್ಟ. ಈ ಹಿಂಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಸಂಬಳ ಆಗೋದನ್ನು ಭಾಳ ಕಷ್ಟ ಆಗ್ತದೆ. ಇದು ಏನು ಇಲ್ಲಿರ್ತಕ್ಕಂಥ ಗಾರ್ಡನ್ ಟಿಕೆಟ್ ಸಿಬ್ಬಂದಿ ಕೂಡ ಹೇಳ್ತಕ್ಕಂಥದ್ದು. ಇಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಜನ ಬಂದು ಟಿಕೆಟ್ ಅನ್ನ ಪಡೆದು ಗಾರ್ಡನ್ಗೆ ಹೋಗ್ತಾ ಇದ್ರು. ಆದ್ರೆ ಏನು ಈ ದೆವ್ವದ ವದಂತಿ ಆಗ್ತಿದೆ, ಈ ದೆವ್ವದ ವದಂತಿ ಆಗ್ತಿದ ಮೇಲೆ ಈ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಮಗೆ ಸಂಬಳ ಆಗೋದು ಕೂಡ ಕಷ್ಟ ಅಂತಕ್ಕಂಥ ಒಂದು ನೋವಿನ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಕುಂದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯ ಲುಂಬಿನಿ ಗಾರ್ಡನ್ ನಲ್ಲಿ ದೆವ್ವದ ಭೀತಿ ಹಿನ್ನೆಲೆಯಲ್ಲಿ ಜನ ಬರೋರು ಕಮ್ಮಿ ಆಗಿದ್ದಾರೆ. ಇದರಿಂದಾಗಿ DSS ಸಂಘಟನೆ ಪ್ರತಿಭಟನೆ ಮಾಡಿದೆ. ಯಾರೋ ಈ ರೀತಿ ಸುಳ್ಳು ವದಂತಿ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಈ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಲುಂಬಿನಿ ಕೆರೆಯಲ್ಲಿ ದೆವ್ವದ ವದಂತಿ ಆಗ್ಬಿಡ್ತಕ್ಕಂಥ ಹಿನ್ನೆಲೆ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿರ್ತಕ್ಕಂಥದ್ದು. ಏನು ತಾವು ನೋಡ್ತಾ ಇದ್ದೀರಿ, ಇದೇ ಒಂದು ಗಾರ್ಡನ್ ಅಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಗಾರ್ಡನ್ ಅಂದ್ರೆ 10 ಎಕರೆ ವಿಶಾಲವಾದ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಗಾರ್ಡನ್ಗೆ ನಿತ್ಯವೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಜನರು ಬಂದು ಈ ಒಂದು ಗಾರ್ಡನ್ನಲ್ಲಿ ಸೌಂದರ್ಯವನ್ನು ಸವಿಯುವಂಥ ಕೆಲಸವನ್ನು ಮಾಡಿದ್ರೆ ಇದೇ ಒಂದು ಗಾರ್ಡನ್ಗೆ ಬಂದು, ಯಾಕೆಂತಂದರೆ ಈ ಒಂದು ಸಿಟಿ ಜನರಿಗೆ ಯಾವುದೇ ಒಂದು ಮೋಜು ಮಸ್ತಿ ಆಗಿರ್ಬೋದು ಮತ್ತು ಇನ್ಯಾವುದಕ್ಕೂ ಕೂಡ ಯಾವುದೇ ಒಂದು ಜಾಗ ಇಲ್ಲದೆ ಇರೋ ಕಾರಣಕ್ಕಾಗಿ ಇದೇ ಒಂದು ಗಾರ್ಡನ್ಗೆ ಬಂದು ಇಲ್ಲಿ ಸಾಕಷ್ಟು ಸಮಯವನ್ನು ಸ್ಪೆಂಡ್ ಮಾಡ್ತಾರೆ. ಆದರೆ ಈ ಒಂದು ಗಾರ್ಡನ್ನಲ್ಲಿ ದೆವ್ವ ಇದೆ ಅಂತಕ್ಕಂಥ ಒಂದು ವದಂತಿಯನ್ನು ಕಿಡಿಗೇಡಿಗಳು ಹಬ್ಬಿಸಿರ್ತಕ್ಕಂಥ ಈ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಗಾರ್ಡನ್ಗೆ ಯಾರು ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆಗೆ ಏನು ಈ ಒಂದು ಗಾರ್ಡನ್ನಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಆದರೆ ಈ ಒಂದು ಬೋಟಿಂಗು ಕೂಡ ಜನ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಏನು ಗಾರ್ಡನ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿ ಸಾಕಷ್ಟು ಹೋರಾಟವನ್ನು ತೋರ್ಕೊಳ್ತಾ ಇರೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇದೇ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಏನು ಟಿಕೆಟನ್ನು ಕೊಡ್ತಾರೆ, ಆ ಟಿಕೆಟ್ ಮೇಲೆ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಳವನ್ನು ನೀಡುವಂಥ ಕೆಲಸಗಳಾಗ್ತವೆ. ಆದರೆ ಈ ಒಂದು ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯೂ ಗಾರ್ಡನ್ಗೆ ಬರ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಿರ್ತಕ್ಕಂಥ ಹಿನ್ನೆಲೆ ಈ ಒಂದು ಜನರು ಕೂಡ ಸಾಕಷ್ಟು ಈಗ ಇಲ್ಲಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಖುದ್ದು ಈ ಒಂದು ಗಾರ್ಡನಲ್ಲಿ ಟಿಕೆಟ್ ಕೌಂಟರ್ ಇದೆ, ಕೌಂಟರ್ನಲ್ಲಿ ಇರ್ತಕ್ಕಂಥವ್ರು ಈಗ ಪ್ರತಿದಿನ ಎಷ್ಟು ಟಿಕೆಟ್ಗಳನ್ನ ಕೊಡ್ತಿದ್ರು ಮತ್ತೆ ಈಗ ಎಷ್ಟು ಟಿಕೆಟ್ಗಳಿಂದ ಹೋಗ್ತಿದ್ದಾವೆ ಅನ್ನೋದನ್ನ ಖುದ್ದು ಅವರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗ ನೀವು ಪ್ರತಿದಿನ ಇಲ್ಲಿ ಎಷ್ಟು ಜನ ಬರ್ತಿದ್ರು ಮತ್ತು ಈ ದೆವ್ವದ ವದಂತಿ ಹಬ್ಬಿದ ಮೇಲೆ ಎಷ್ಟು ಜನ ಬರ್ತಿದ್ದಾರೆ? ಹೇಗೆ? ಆವಾಗ ಒಂದು 200-250 ಜನ ಬರ್ತಿದ್ರು. ಈಗ ವದಂತಿ